ಅಯ್ಯೋ, ನಾನು ಸುವಾರ್ತೆಯನ್ನು ಪ್ರಕಟಿಸದಿದ್ದರೆ ನನಗೆ ಏನು ಆಗುತ್ತದೆ? ಕಷ್ಟವೇ ಆಗುತ್ತದೆ. ಪ್ರಕಟಿಸಿದರೂ ಕೂಡ ಕಷ್ಟವೇ ಆಗುತ್ತದೆ. ಆಗ ದೇವರಿಗೆ ಒಪ್ಪಿಗೆಯಾದ ವ್ಯಕ್ತಿಯಾಗಿರುತ್ತೀರಿ. ಪ್ರಕಟಿಸದೆ ಇದ್ದರೂ ಕೂಡ ಕಷ್ಟವೇ ಆಗುತ್ತದೆ. ಹಾಗಾದರೆ ಯಾವುದು ಉತ್ತಮ? ಪ್ರಕಟಿಸುತ್ತಾ ಕಷ್ಟ ಅನುಭವಿಸುವುದೇ ಉತ್ತಮ ಅಲ್ಲವೇ? ಚಪ್ಪಾಳೆ ತಟ್ಟಿ ದೇವರನ್ನು ಸ್ತುತಿಸಿ. ನಿನ್ನ ಕಷ್ಟ ತಪ್ಪದು. ಪ್ರಕಟಿಸಿದರೂ ಕಷ್ಟವೇ, ಪ್ರಕಟಿಸದಿದ್ದರೂ ಕೂಡ ಕಷ್ಟವೇ. ಆದುದರಿಂದ ಪ್ರಕಟಿಸಿ ಕಷ್ಟ ಅನುಭವಿಸುವುದು, ಸಿಲುವನ್ನು ಎತ್ತಿಕೊಂಡು ಮುಂದಕ್ಕೆ ಸಾಗುವುದು, ಅನೇಕ ಆತ್ಮಗಳಿಗೆ ನೀನು ಈ ಮಹಾ ಬೆಳಕನ್ನು ಹಂಚುವುದು, ಅದೇ ಮಹಾದೇವರಿಗೆ ಸ್ತುತಿ. ಏಕೆಂದರೆ ಯೇಸು ಪ್ರಭು ಯಾವಾಗಲೂ ನಮ್ಮೊಳಗೆ ಇರುತ್ತಾರೆ, ಬಿಡುವುದಿಲ್ಲ. ಅವರು ಹೇಳಿದ್ದು, ನೀವು ಹೋಗಿ ಎಲ್ಲಾ ಲೋಕಕ್ಕೂ ಎಲ್ಲಾ ಸೃಷ್ಟಿಗೂ ಸುವಾರ್ತೆ ತಿಳಿಸಿ. ನಾನು ಯುಗಾಂತ್ಯವರೆಗೆ ನಿಮ್ಮೊಡನೆ ಇರುತ್ತೇನೆ. ಯಾವಾಗಲೂ ನಮ್ಮೊಡನೆ ಇರುತ್ತೇನೆ. ನಮ್ಮನ್ನು ಒಂಟಿಯಾಗಿಟ್ಟು ಹೋಗಿಲ್ಲ. ಅದಕ್ಕಾಗಿಯೇ ನಮಗೆ ಆ ಧೈರ್ಯ ಇದೆ. ದೇವರು ನನ್ನೊಡನೆ ಇದ್ದಾರೆ. ಸಮಯದಲ್ಲಿ ದುಃಖವಾಗಲಿ, ಹಿಂಸೆಯಾಗಲಿ, ಬಡತನವಾಗಲಿ, ಬಟ್ಟೆ ಇಲ್ಲದಿದ್ದರೂ, ಹಸಿವಾಗಿದ್ದರೂ ದೇವರು ನನ್ನ ಕೈ ಬಿಡುವುದಿಲ್ಲ ಎಂಬ ನಂಬಿಕೆಯಿಂದ ನೀನು ಈ ಸುವಾರ್ತೆಯಲ್ಲಿ ಮುಂದಕ್ಕೆ ಸಾಗುತ್ತಿದ್ದೀಯಾ? ಸುವಾರ್ತೆ ಪ್ರಕಟಿಸಬೇಕೆಂಬ ಭಾರವನ್ನು ದೇವರೇ ನಿನಗೆ ಅನುಗ್ರಹಿಸಿದ್ದಾರೆ.